ಒಳ ಮೀಸಲಾತಿಗೆ ಸಂಬಂಧಿಸಿದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನ ತಿರಸ್ಕರಿಸಬೇಕು ಎಂದು ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ಒತ್ತಾಯಿಸಿದೆ. ಈ ಹಿನ್ನೆಲೆಯಲ್ಲಿ ಮಂಗಳವಾರ ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದ್ದು ಸುಮಾರು 3,000 ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಒಕ್ಕೂಟದ ಜಿಲ್ಲಾ ಸಮಿತಿ ಅಧ್ಯಕ್ಷ ಶ್ರೀನಿವಾಸಪ್ಪ ಹಾಗೂ ಗೌರವಾಧ್ಯಕ್ಷ ತ್ಯಾಗರಾಜ್ ತಿಳಿಸಿದ್ದಾರೆ. ಭಾನುವಾರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೊಳಿಸಲು ಸರ್ಕಾರ ವರ್ಗೀಕರಣ ಸಮಿತಿಯನ್ನ ರಚಿಸಿರುವುದು ಸ್ವಾಗತಾರ್ಹ. ಆದರೆ ನಾಗಮೋಹನ್ ದಾಸ್ ವರದಿ ಅವೈಜ್ಞಾನಿಕವಾಗಿದ್ದು ವಿವಿಧ ಜಾತಿಗಳನ್ನು ಪ್ರತ್ಯೇಕವಾಗಿ ವಿಂಗಡಿಸುವ ಮೂಲಕ ಹೊಲೆಯ ಬಲಗೈ ಜಾತಿಗೆ ಅನ್ಯಾಯ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಹೊಲೆಯ ಜಾತಿಗೆ ಸಂಬಂಧಿಸಿದ ಎಲ್ಲ ಉಪವರ್ಗಗಳನ್ನು ಒಟ್ಟುಗೂಡಿಸಿ ನಿಖರ ಜನಗಣತಿ ಆಧಾರಿತ ಅಂಕಿಅಂಶಗಳ ಮೂಲಕ ವೈಜ್ಞಾನಿಕ ವರದಿ ಸಿದ್ಧಪಡಿಸಬೇಕು. ಅದುವರೆಗೂ ಪ್ರಸ್ತುತ ವರದಿಯನ್ನು ಸರ್ಕಾರ ಅಂಗೀಕರಿಸದೆ ತಡೆಹಿಡಿಯಬೇಕು ಎಂದು ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್ ಟಿವಿ, ಚಿಕ್ಕಬಳ್ಳಾಪುರ. ಮಾಡಬೇಕು ಅಂತ ಹೇಳ್ಬಿಟ್ಟು ಈ ದಿನ ತಮ್ಮನ್ನ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಪತ್ರಿಕಾಗೋಷ್ಠಿ ಯಾರನ್ನೇ ಉದ್ದೇಶ ಆಗಲಿ, ಯಾರನ್ನೇ ಕಿಚ್ಚುಪರಿಸೋದಾಗ್ಲಿ, ನೋಡೋದಾಗ್ಲಿ ಅಥವಾ ಯಾವುದೇ ರೀತಿಯ ಉದ್ದೇಶ ಇಟ್ಕೊಂಡು ಇದನ್ನ ನಾವು ಮಾಡಿಲ್ಲ. ಕರ್ನಾಟಕ ರಾಜ್ಯ ಬಲಗೈ ಸಂಘಗಳ ಒಕ್ಕೂಟ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಾವು ಸಲಹಾ ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಶ್ರೀನಿವಾಸಪ್ಪ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಇದೇನು ಬಲಗೈ ಜಾತಿಗಳಲ್ಲಿ ಇವತ್ತು ಒಳ ಮೀಸಲಾತಿಯಲ್ಲಿ ಒಂದು ತಾರತಮ್ಯ ನಡೆದಿದೆ. ಶ್ರೀಮಾನ್ ನಾಗಮೋಹನ್ ದಾಸ್ ನ್ಯಾಯಮೂರ್ತಿಗಳಾಗಿದ್ದ ನಾಗಮೋಹನ್ ದಾಸರ ವರದಿ ಏನು ಅವೈಜ್ಞಾನಿಕವಾಗಿ ಬಲಗೈ ಜಾತಿ ಸಮುದಾಯಗಳಿಗೆ ಅನ್ಯಾಯ ಆಗಿದೆ. ಕೇವಲ ಒಂದೇ ಈ ಬಲಗೈ ಜಾತಿಗಳಲ್ಲಿ ABC ಅಂತ ವರ್ಗೀಕರಣ ಮಾಡಿ ಅವೈಜ್ಞಾನಿಕತಕ್ಕಂಥ ವರದಿಯನ್ನು ಅವರು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಅದು 27ನೇ ತಾರೀಕು ಅಂಗೀಕಾರಕ್ಕೆ ಅಥವಾ ರೋಸ್ಟರ್ ಬಿಂದು ಮೂಲಕ ಪರಿವರ್ತನೆ ಆಗಲಿಕ್ಕೆ ಅನುವಾಗ್ತದೆ. ಅದಕ್ಕೋಸ್ಕರವಾಗಿ ಅದು ಆಗಬಾರ್ದು, ಆ ವರ್ಗೀಕರಣ ಬೇಡ. ಮೂಲತಃ ಏನಿತ್ತೋ ಮತ್ತು ವಲಯ ಮತ್ತು ಮಾದಿಗ ಜಾತಿಗಳಿಗೆ ಏನಿತ್ತೋ ಅದನ್ನೇ ಮುಂದುವರಿಸಬೇಕು. ಆ ವರ್ಗೀಕರಣ ಬೇಡ. ಮೊದಲ ಇರತಕ್ಕಂಥ ಒಂದು ಮೀಸಲಾತಿಯನ್ನೇ ಮುಂದುವರಿಸಬೇಕು ಅಂತೇಳಿ ನಾವು ಸರ್ಕಾರ ಗಮನಕ್ಕೆ ತರಲಿಕ್ಕೆ ತಾರೀಕು 24ನೇ ತಾರೀಕು ಮಂಗಳವಾರ ಇದೇ ತಿಂಗಳು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ. ಅಂದರೆ 8 ಜಿಲ್ಲೆಗಳ ನಮ್ಮ ಬಲಗೈ ಕರ್ನಾಟಕ ರಾಜ್ಯ ಬಲಗೈ ಒಕ್ಕೂಟಗಳ ಒಂದು ಸಂಘ ಒಕ್ಕೂಟ ಏನು ನಿರ್ಮಾಣ ಆಗಿದೆ, ಆ 8 ಜಿಲ್ಲೆ ತಾಲೂಕುಗಳಿಂದ ತಾಲೂಕು ಅಧ್ಯಕ್ಷರುಗಳ ಮುಖಾಂತರವಾಗಿ ನಾವು ಎಲ್ಲ ಸಮುದಾಯದ ಹಳ್ಳಿಗಳಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದ ಜನ ಸೇರಿ ಒಂದು ಪ್ರತಿಭಟನೆಯನ್ನು ಬೃಹತ್ ಕಾಲದಲ್ಲಿರ್ತಕ್ಕಂಥ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಸಿದ್ಧವಿದ್ದೀವಿ. ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಅದನ್ನು ಸರ್ಕಾರ ಗಮನಕ್ಕೆ ತರಲಿಕ್ಕೆ 24ನೇ ತಾರೀಕು ಸಿದ್ಧರಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜನ ಒಂದು 3,000 ಜನದ ಒಳಗಡೆ ಸೇರ್ಬೋದು ಅಂತ ನಮ್ಮ ಅಂದಾಜಿದೆ. ಅದಕ್ಕೆಲ್ಲ ವ್ಯವಸ್ಥೆಗಳು ಕೂಡ ನಾವು ಆಲ್ರೆಡಿ ಮಾಡ್ಕೊಂಡಿದ್ದೀವಿ. ಸರ್, ಪ್ರತಿಭಟನೆ ಯಾವ ರೀತಿ ಮಾಡ್ತಾ ಇದ್ರಿ? ಕಾಲ್ನಡಿಗೆಯಿಂದ ಹಿಡಿದು ಜಿಲ್ಲಾಧಿಕಾರಿಗಳ ಒಂದು ಕಚೇರಿವರೆಗೂ ಕೂಡ ಕಾಲ್ನಡಿಗೆಯಲ್ಲಿ ಹೋಗಿ ನಮ್ಮ ಒಂದು ಹಳ್ಳಿಯಲ್ಲಿ ಏನಿದೆ, ನಮ್ಮ ಜನಾಂಗದ ಕಷ್ಟ ಸುಖ ಏನಿದೆ ಅದನ್ನು ಪ್ರತಿಪಾದನೆ ಮಾಡಲಿಕ್ಕೆ ನಾವು ಹೊರಟಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸರ್, ಈ ಹೋರಾಟದ ಪ್ರಮುಖ ಬೇಡಿಕೆಗಳೇನು ಸರ್? ಬೇಡಿಕೆಗಳಲ್ಲಿ ನಮ್ಮಲ್ಲಿರ್ತಕ್ಕಂಥ ತಾರತಮ್ಯ ಏನಿದೆ, ಈಗ ಒಳಜಾತಿ ಮೀಸಲಾತಿಯನ್ನು ಏನಿಟ್ಟಿದ್ದಾರೆ ಅದರಲ್ಲಿ ಕೇವಲ ಒಂದೇ ವಲಯ ಜಾತಿಗಳಿಗೆ ಮಾತ್ರ ವರ್ಗೀಕರಣ ಮಾಡಿದ್ದಾರೆ. ಅದು ವರ್ಗೀಕರಣ ಮಾಡಿದ್ರೆ ಬಹಳಷ್ಟು ಅನ್ಯಾಯ ಆಗ್ತದೆ. ನಾವು ನಮ್ಮ ಮಕ್ಕಳಿಗೆ 30 ವರ್ಷಗಳು 40 ವರ್ಷಗಳಾದರೂ ಕೂಡ ಒಂದು ಉದ್ಯೋಗವನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಅಥವಾ ಸರ್ಕಾರಿ ಸೌಲಭ್ಯವನ್ನು ಪಡಲಿಕ್ಕೆ ಅದು ಸಾಧ್ಯ ಇಲ್ಲ. ಅದನ್ನು ಸರಿಪಡಿಸಿಕೊಡ್ಬೇಕು ಅಂತೇಳಿ ಒತ್ತಡವನ್ನು ತರ್ತಾ ಇದ್ದೀವಿ. ಬಲಗೈ ಜಾತಿಗಳಲ್ಲಿ ಸುಮಾರು ಪಂಗಡಗಳಿದ್ದಾವೆ. ಅವೆಲ್ಲವೂ ಏನೇ ಆದರೂ ಕೂಡ ಅದು ಸೇರ್ತಕ್ಕಂಥದ್ದು ವಲಯ ಜಾತಿಗೆ ಅಂತಕ್ಕಂಥ ಬಲಗೈ ಜಾತಿಗೆ ಅಂತಕ್ಕಂಥದ್ದು ಒಂದು ಪ್ರತಿಬಿಂಬ ಇದೆ. ಹಾಗಾಗಿ ಆದರೆ ನಮ್ಮ ಅಣ್ಣತಮ್ಮದರಾಗಿರ್ತಕ್ಕಂಥ ಇವತ್ತು ಮಾದಿಗ ಜನಾಂಗ ಏನಿದೆ ಅದು ಯಾವುದೇ ಜಾತಿ ಬುಡಕಟ್ಟುಗಳು ಸೇರಿದ್ದು ಕೂಡ ಅದು ಮುಂದೆ ಇದು ಮಾಡಿದ್ದಾರೆ. ಆದರೆ ನಮ್ಮ ಜಾತಿಯಲ್ಲಿ ಆ ಥರ ಒಂದು ತಾರತಮ್ಯ ಏಕೆ ಅಂತಕ್ಕಂಥದ್ದು ನಾಗಮೋಹನ್ ದಾಸ್ ಅವರು ಅದಕ್ಕೋಸ್ಕರ ನಾವು ಮಾಡ್ತಾರೆ. ಸರ್, ಯಾಕೆ ಬೇಕದು ಅಂತ ಈ ವರದಿಯಿಂದ ಅಂತ ಒಂದು ಸಂಭವ ಇದೆಯಾ? ಹೌದು, ಈಗ ಹಿಂಗಾದ್ರೆ ಈಗ ಸಮಸ್ಯೆ ಆಗ್ತದೆ. ಅದು ಆಲ್ರೆಡಿ ನಮ್ಮಲ್ಲೇ ತಂದು ಬೆಂಕಿ ಹಾಕಿ ಯಾವುದೋ ಒಂದು ರಾಜಕೀಯ ದುರುದ್ದೇಶಕ್ಕೆ ಅವರು ಬಳಸ್ಕೊಂಡಂಥ ಸಂದರ್ಭದಲ್ಲಿ ನಾವು ಅಣ್ಣತಮ್ಮದಿರ್ತಂತ ನಮ್ಮ ಅನ್ಯೋನ್ಯತೆ ಅಲ್ಲಿರ್ತಕ್ಕಂಥ ಅನ್ಯೋನ್ಯತೆ ಆಗ್ಬೋದು ಅಥವಾ ರಾಜಕೀಯ ಸಮಾನತೆ ಆಗಿರ್ತಕ್ಕಂಥ ಇದರಲ್ಲಿ ಇಂಥ ಹುಡುಗರು ತಂದಾಗಿದ್ದಾಗ ನಾವು ದೂರ ಆಗ್ತಕ್ಕಂಥ 100% ಸತ್ಯ ಅದು ದೂರ ಆಗದೆ ಆಗ್ತದೆ. ಆಗೋದ್ರಲ್ಲಿ ಸಂಶಯ ಏನಿಲ್ಲ ಅಂತಕ್ಕಂಥದ್ದು ಎಲ್ಲರ ಒಂದು ವಾದ, ಹಿರಿಯರ ವಾದ, ನಮ್ಮ ವಾದ ಮತ್ತು ಸಮಾಜದ ವಾದ. ಅದು ಎಲ್ಲರೂ ಕೂಡ ಹೊರಗಡೆ ಆಗ್ತೀವಿ. ಈಗ ನಮ್ಮನ್ನ ನಿಮ್ಮನ್ನ ಸಮುದಾಯವಾದಿ ಬೇರೆ ಮಾಡಿದಂಥ ಸಂದರ್ಭದಲ್ಲಿ ಅದು ಬೇರೆ ಬೇರೆನೇ ಆಗ್ತದೆ ಹೊರತು ಅದು ಒಂದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಕಾರಣಕ್ಕೂ. ಸೊ ಇದು ಟೋಟಲ್ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದಿಂದ ನಮ್ಮ ಏಕೈಕ ಬೇಡಿಕೆ, ಈಗೇನು ನಾಗಮೋಹನ್ ದಾಸ್ ಅವರ ವರದಿ ಸಿದ್ಧವಾಗಿ ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಇದೆಯೋ ಅದು ಬಲಗೈ ಸಮುದಾಯಕ್ಕೆ
ಆಗಿರ್ತಕ್ಕಂಥ ಅನ್ಯಾಯವನ್ನು ರಾಜ್ಯ ಸರ್ಕಾರ ಕೂಡಲೇ ಸರಿಪಡಿಸಿ 27ನೇ ತಾರೀಕು ಇದೇ ತಿಂಗಳು 27ನೇ ತಾರೀಕು ಆಗುವಂಥ ಒಂದು ಸಚಿವ ಸಂಪುಟ ಅಂತಿಮ ತೀರ್ಮಾನವನ್ನು ನಮ್ಮ ಸಮುದಾಯದ ಪರವಾಗಿ ನ್ಯಾಯಯುತವಾಗಿ ಸಾಮಾಜಿಕ ನ್ಯಾಯಯುತವಾಗಿ ನಮಗೆ ಬರಬೇಕಂತ ಪಾಲನ್ನು ಕ್ರೋಢೀಕರಿಸಿ ಸರ್ಕಾರ ಮತ್ತು ಸಚಿವ ಸಂಪುಟ ಹಾಗೂ ನಾಗಮೋಹನ್ ದಾಸ್ ಅವರ ಆಯೋಗ ಎಲ್ಲೂ ಸೇರಿ ನಮಗೆ ಕೊಡಬೇಕಂತ ಪಾಲನ್ನು ನಮ್ಗೆ ಕೊಟ್ಟಾಗ ನಮ್ಮದು ಯಾವುದೇ ರೀತಿಯ ತಕರಾರಿಲ್ಲ. ಇಲ್ಲ ಅಂದರೆ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ. ಅದರ ಜೊತೆಗೆ ಉಗ್ರವಾದ ಹೋರಾಟವನ್ನು ಮಾಡಿ ನಮ್ಮ ಪಾಲನ್ನು ನಾವು ಈಗಾಗಲೇ ಈ ವಿಚಾರದಲ್ಲಿ ಏನು ABC ಅಂತ ಮಾಡಿದ್ರೆ ಈ C ಕ್ಯಾಟಗಿರಿಯವರು ಹೈಕೋರ್ಟಲ್ಲಿ ದಾವೆ ಹೂಡಿದ್ದಾರೆ. ಅದು ತಡೆಯಾಜ್ಞೆಯಾಗಿದೆ. ಇದರ ಏನು ಈಗ ರಾಜ್ಯ ಸರ್ಕಾರ ಮತ್ತು ನಾಗಮೋಹನ್ ದಾಸ್ ಅವರ ವರದಿ ಏನಿದೆ ಇದನ್ನು ಬಿಟ್ಟು ಈಗೇನು 56,834 ಉದ್ಯೋಗಗಳನ್ನು ರಾಜ್ಯ ಸರ್ಕಾರ ಈಗ ನಾವು ತಗೋಬೇಕಂತೇನು ಮಾಡಿದ್ರು ಅದನ್ನು ಹಳೇ ಮೀಸಲಾತಿಯಿಂದನೇ ಈಗ ಅದನ್ನು ಅಮೆಂಡ್ ಮಾಡಬೇಕು ಆದೇಶ ಹೊರಡಿಸ್ಬೇಕಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ನಮ್ಮ ಬಲ ಸಮುದಾಯದಿಂದ ನಾವು ಮನವರಿಕೆಯನ್ನು ಮಾಡ್ತಾ ಇದ್ದೀವಿ. ಈಗ ಹೊಸ ಏನು ನಾಗಮೋಹನ್ ದಾಸ್ ಅವರ ವರದಿಯಲ್ಲಾಗಿರ್ಬೋದು ಈಗ ರೋಸ್ಟರ್ ಬಿಂದುವಲ್ಲಾಗಿರ್ಬೋದು ಅದನ್ನು ಮಾಡದೆ ಹಳೇ ಪದ್ಧತಿ ಹಳೇ ಏನು ಕಮಿಷನ್ ಇದೆ ಅದರಿಂದ ನಮಗೆ ಬರಬೇಕಂತ ಪಾಲ್ ನಮಗೆ ಕೊಟ್ಟರೆ ನಮ್ಗೆ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ನಾವು ಈ ಮುಖಾಂತರವಾಗಿ ಮಾಧ್ಯಮ ಮುಖಾಂತರವಾಗಿ ರಾಜ್ಯ ಸರ್ಕಾರಕ್ಕೆ ನಾವು ಮನವರಿಕೆಯನ್ನು ಮಾಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಬಲಗೈ ಒಕ್ಕೂಟದಿಂದ ನಮ್ಮ ಹೆಸರು ತ್ಯಾಗರಾಜ್ ಪಿ ಚಲವಾದಿ ಅಂತ. ನಾನು ಚಿಕ್ಕಬಳ್ಳಾಪುರ ಜಿಲ್ಲಾ ಬಲಗೈ ಜಾತಿ ಒಕ್ಕೂಟದ ಗೌರವಾಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಚಲವಾದಿ ಸೇನಾ ಸಂಘದ ಜಿಲ್ಲಾಧ್ಯಕ್ಷರು.